ಗಂಡ ಉಂಡು ಬಳಕನೇ ಹೆಣ್ಣು ತುಣಬೇಕು. ಈಗಲೂ ಹಂಗೆ ಇದ್ದಿರ್ಬೇಕತ್ತೀನಿ. ಹಾಯವ ಹಾಂ, ಈಗ ನೀವು ಒಟ್ಟ ಹಿಂಗೆ ಗಂಡ ಎಲ್ಲರೂ ಊರಿಗೆ ಬಂದು ಒಂದು ಹನಿ ನೀರು ಬಾಯಾಗ ಹಾಕಲ್ಲ. ನಾನು ನಿನ್ನೆ ಒಬ್ಬಕ್ಕೆ ಕೇಳಿದೆ, ಈ ಗಿರಿಜೆ ಹೊತ್ತುಕೊಂಡದಾಳಲ್ಲ ನಿಮ್ಮೂರಾಗ, ಸೊಮ್ಮೆ ಹೇಳಿನ ಮತ್ತು ನೀವು ಒಬ್ಬಕ್ಕೆ ಈ ನಮ್ಮ ಊರಾಗ ಗಿರಿಜಾವ್ ಯಾವಾಕಿ ಏನ್ರಿ ಕೇಳಿದೆ ಆಕೆಗೆ, ಯಾಕೆ ಯಾಕೆ ಮಾರಿ ಸಣ್ಣದಾಗ್ಯದಲ್ಲ. ಇಲ್ರಿ ಅಪ್ಪ ಅವ್ರು ಇಲ್ಲಾರ್ದೆ ಊಟ ಹೆಂಗೆ ಉಣದ್ರಿ, ನಾ ಏನೂ ಉಂಡೆ ಇಲ್ಲ. ಒಂದು ಒಟ್ಟ ಗಂಡ ಬರುತ್ತಾನೆ ಏನು ಉಣಂಗಿಲ್ಲ. ಇಲ್ಲಪ್ಪ ಅಟ್ಟೆ ಒಂದು ಬೊಗಣಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಹಾಂ, ಇದು ಗಂಡ ಉಣೋದಕ್ಕಿಂತ ಮೊದಲು ನಾ ಹ್ಯಾಂಗೆ ಉಳ್ಳಿ ಅಂದೇ ಒಂದು ಬೊಗಣಿ ಉಪ್ಪಿಟ್ಟು ತಿಂದಾಳತ್ತ, ಒಂದು ಡಜನ್ ಬಾಳಿಕೆ ತಿಂದಾಳತ್ತ. ಏನು ಗಂಡಿದ್ರಿ ಎಷ್ಟು ಉಣ್ತಿರ್ಬೇಕು, ಹ್ಯಾಂಗೆ ಮಾಡ್ತೀರಿ? ಗಂಡಿದ್ರಿನ ಎಷ್ಟು ಉಳ್ಲಿಕ್ಕಿಲ್ಲ. ಅವೆಲ್ಲ ಕಾಲ್ಮಾನಗಳಂದು ಹೋಗಿಬಿಟ್ಟು ಏನ್ರಿ, ಗಂಡ ಉಣೋದಕ್ಕಿಂತ ಮೊದಲು ಹೆಂಡ್ರು ಉಣ್ತಿದ್ದಿಲ್ಲ. ಅಪ್ಪಿ ತಪ್ಪಿ ಕೊರಳಾಗಿನ ತಾಳಿ ಇಳಿತುವತ್ತಂದ್ರೆ ತಾಳಿ ಪುನಃ ಪೋಣಿಸ್ಕೊಳ್ಳೋವರೆಗೂ ಕೂಡ ಪೋಣಿಸನ್ನು ಕೊಳ್ಳಾಗ ಹಾಕೊಳ್ಳೋವರೆಗೂ ಹೆಣ್ಮಕ್ಳು ನೀರು ಮುಡ್ತಿದ್ದಿಲ್ಲ, ಅನ್ನ ಮುಡ್ತಿದ್ದಿಲ್ಲ. ಅವಾಗೇನೆಲ್ಲ ನಿಯಮಗಳಿವು. ಯಾಕಂದ್ರೆ ಗಂಡ ಅಂದ್ರೆ ನಮಗೆ ದೇವ್ರ. ಯಾರಿಗೆ? ನನಗಲ್ಲ, ನಿಮಗೆ. ಏನ್ರಿ, ನನ್ನ ಗಂಡ ನನಗೂ ದೇವ್ರಿ ಅಲ್ರಿ, ಹೌದಿಲ್ಲ? ನಿಮಗೆ ಈಗ ಗಂಡ್ಮಕ್ಳ ಜೋಡಿ ನಿಮಗೆ ಮದುವೆ ಆಗಿರ್ತದ, ನಮಗೂ ಗಂಡ ಅದನ. ಏನ್ರಿ, ನಮ್ಮ ಗುರುಗಳು ಏನದಾರಲ್ಲ ಹಾವಗಿಲಿಂಗೇಶ್ವರ ತಗೊಂಡು ಏನು ಹೇಳ್ತೀವಲ್ಲ, ಅವರೇ ನನ್ನ ಗಂಡ, ನಾನೇ ಅವ್ರಿಗೆ ಹೆಣ್ತಿ. ಏನ್ರಿ, ಆಧ್ಯಾತ್ಮದೊಳಗೆ ಹೆಣ್ಣ ಗಂಡ ಅನ್ನುವಂಥ ಭೇದ ಇಲ್ಲ. ಹೇಳ್ತಾರಲ್ಲ ಜೇಡರ ದಾಶಿಮಾರು, ಗಡ್ಡ ಮೀಸೆ ಬಂದರೆ ಗಂಡೆಂಬುವರು, ಮಲೆ ಮುಡಿ ಬಂದರೆ ಹೆಣ್ಣೆಂಬುವರು, ನಡುವ ಸುಳಿಯುವ ಆತ್ಮಕ್ಕ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ಒಳಗಿನ ಪರಮಾತ್ಮನಿಗೆ ಅಂದ ಹೆಣ್ಣ ಗಂಡ ಅನ್ನುವಂಥದ್ದು ಏನಿಲ್ಲ. ಮ್ಯಾಗಿನ ವೇಷ ನೋಡಿಕೊಂಡು ಇದು ಹೆಣ್ಣದ ಇದು ಗಂಡದ ತಿಳ್ಕೊಂಡಂತೀವಿ ಅಟ್ಟೆ. ಒಳಗಿನ ಆತ್ಮಕ್ಕೇನು ಹೆಣ್ಣ ಗಂಡ ಸಂಬಂಧ ಇಲ್ಲ. ಪರಮಾತ್ಮ ಎಲ್ಲರಿಗೂ ಕೂಡ ಅಟ್ಟನೆ. ಹಂಗೆ ಏನ್ರಿ, ಇವತ್ತ ನಿಮ್ಮ ಅಪ್ಪಗಳಿಗೆ ಅಂದ ಇದೆ ನಿಮ್ಮ ಯಾವ ಪ್ರಶಾಂತ್ ದೇವರಿಗೆ. ಮೊದಲು ಇವರು ಪ್ರಶಾಂತ್ ದೇವರಿದ್ರು. ಯಾವಾಗಿಂದ ಇವ್ರದ್ದು ಮದುವೆ ಆಯಿತು? ಮದುವೆ ಅಂದ್ಕೊಣ ಅವ್ವಾ ಅಂದಿರಿ. ಮತ್ತು ಪಟ್ಟಾಧಿಕಾರ ಅಂದ್ರೆ ಮದುವೆನೇ ಅದು ಮಾಡ್ತಾರಿಲ್ಲ. ಅಲ್ಲಿ ನಿಮ್ಮ ಮಗ್ಗಲ ಒಂದು ಗಂಡು ಇರ್ತದೆ, ಹೆಣ್ಣಿನ ಮಗ್ಗಲ ಒಂದು ಗಂಡು ಇರ್ತದ. ನಮ್ಮ ಮಗ್ಗಲು ಯಾರು ಇರ್ತಾರೆ ತಗೊಂಡು ಕೇಳಿದ್ರೆ ನಮ್ಮ ಗುರುಗಳು ಇರ್ತಾರೆ. ಹೇತಿಲ್ಲ, ಗುರುನೇ ಗಂಡ ಹೇಳ್ತಾರಲ್ಲ ಬಸವಣ್ಣವರು. ಕೇಳಿರೆ ಕೇಳಿರೆ ಒಂದು ವಿಚಿತ್ರವ, ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವು ಕೂಡಲು. ಅಲ್ಲಿ ಗುರು ಗಂಡಕ್ಕನೆ ನಾವು ಹೆಂಡತಿ ಹಾಕ್ತೀವಿ. ಹಂಗ ಏನ್ರಿ, ನಮಗೂ ಕುಡ್ದ ಗಂಡ, ಏನ್ರಿ ನಿಮಗೂ ಕುಡ್ದ ಗಂಡ. ನೀವು ಹೆಣ್ಣರಿ ಇರಲಿ ಗಂಡರಿ ಇರಲಿ, ನಿಮಗೂ ಕುಡ್ದ ಗುರುನೇ ಗಂಡನಕ್ಕನೆ. ಏನ್ರಿ, ನಮಗೂ ಕುಡ್ದ ಗುರುನೇ ಗಂಡನಕ್ಕನ. ಹಂಗ ಗಂಡ ಹತ್ತುಕೊಂಡ್ರೆ ನಿಮ್ಮ ಪಾಲಿಗಂದ ದೇವ್ರಿದ್ದಂಗ. ಜಗತ್ತಿನೊಳಗೆ ನೀವು ಯಾವ ದೇವರುಗಳಿಗಂದ ಕೈ ಮುಗಿತಿರಲ್ಲೋ ಗೊತ್ತಿಲ್ಲ. ಏನ್ರಿ, ಯಾವ ದೇವರನ್ನ ಪ್ರೀತಿಯಿಂದ ಕಾಣ್ತಿರಲ್ಲೋ ಗೊತ್ತಿಲ್ಲ. ನಿಮ್ಮ ಜಗತ್ತಿನೊಳಗೆ ಕಾಣದಾಗಿರ್ತಕ್ಕಂಥ ದೇವರುಗಳಿಗೆ ಕೈ ಮುಗಿಯೋದಕ್ಕಿಂತಲೂ ಕೂಡ ಕಣ್ಣೆದರಿಗಂದ ಕಾಣ್ತಕ್ಕಂಥ ನಿಮ್ಮ ಪತಿ ಅನ್ನೋದನಲ್ಲ, ಅವನೇ ನಿಮ್ಮ ಹೆಣ್ಮಕ್ಕಳಿಗಂದ ದೇವರಿದ್ದಂಗೆ ಹೊರತಾಗಿ ಏನ್ರಿ ಬೇರೆ ದೇವರುಗಳು ನಿಮಗೆ ದೇವರಲ್ಲ. ದಿನ ಅವ್ರಿಗೆ ಎತ್ಕೊಂಡು ಹೋಗಿ ಜಗಲಿ ಮ್ಯಾಗ ಕುಂದ್ರಿ ಪೂಜೆ ಮಾಡ್ರಿ. ಪೂಜೆ ಮಾಡೋದು ಕೂಡ ನಿನ್ನೆ ಫೋಟೋ ಪೂಜೆ ಮಾಡ್ದಂಗೆ ಮಾಡಿರಿ. ಹಂಗಲ್ಲದು. ಯಾಕಂದ್ರೆ ಅವರು ಪಾಲಿಗಿಂದ ಅವರೇ ದೇವರು. ಹಿಂದೆ ಒಬ್ಬ ಹೆಣ್ಣು ಮಗಳಿಂದ ತನ್ನ ಮನೆ ಬಾಗಿಲ ಮೇಲಿಂದ ಬೋರ್ಡ್ ಹಾಕ್ಕೊಂಡಿದ್ಲು. ಲಕ್ಷ್ಯ ಇರಲಿ ಮಗ, ಆಕೆ ಗಂಡನನ್ನು ಎಟ್ರು ಮಟ್ಟಿಗೆ ದೇವರ ತಿಳ್ಕೊಂಡಿಲ್ಲ ತಕೊಂಡ್ರ ತನ್ನ ಮನೆ ಬಾಗಿಲ ಮೇಲೆ ಒಂದು ಬೋರ್ಡ್ ಹಾಕ್ಯಾಳ. ನೀವು ಹಾಕ್ತಿರಿಲ್ಲ ಮನೆ ಬಾಗಿಲ ಮೇಲೆ, ಏನೋ ಹಳ್ಳ್ಯಾಗ ಆಟ ಹಾಕಂಗಿಲ್ಲ, ಸಿಟ್ಟಾಗಿ ಹಾಕಿರ್ತಾರೆ ಲಕ್ಷ್ಮೀ ನಿವಾಸ, ಸರಸ್ವತಿ ನಿವಾಸ. ಏನ್ರಿ, ಇದು ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾಯಿಗಳಿವೆ ಎಚ್ಚರಿಕೆ ಹಾಕಿರ್ತಾರೆ ಬಾಗಿಲು ಗೇಟಿಗೆ. ಅವ್ರ ಮನೆ ನಾಯಿ ಇರ್ತಾವಂದ್ರೆ ಏನು ನೀವು ಮತ್ತೆ ಅದನ್ನು ಬೋರ್ಡ್ ಇರಲಿಲ್ಲತ್ತ ಮತ್ತೆ ಯಾವ ಮನೆಗೆ ಬಂದವು ಮಾಡೋದು ಹತ್ತದಲ್ಲ. ರೊಟ್ಟಿ ಮಾಡಬೇಕು, ಪಲ್ಯ ಮಾಡಬೇಕು, ತಿನ್ನನ ಹೋತಾವ್ಯವ್ವ. ಸುಮ್ಮ ಬಾಗಿಲ ಮೇಲಿಂದ ಬೋರ್ಡ್ ಹಾಕಿರ್ತಾರೆ ನಾಯಿಗಳಿವೆ ಎಚ್ಚರಿಕೆ ಎತ್ತಿಕೊಂಡಂದು. ನಮ್ಮಲ್ಲಿ ಒಬ್ಬ ಹೆಣ್ಣು ಮಗಳಿಂದ ತನ್ನ ಮನೆ ಬಾಗಿಲ ಮೇಲಿಂದ ಬೋರ್ಡ್ ಹಾಕೊಂಡಾಳ, ಸರ್ವಮಂಗಳ ಎತ್ತಿಕೊಂಡಂತ ಹೆಣ್ಣು ಮಗಳು. ಏನಂತ ಬೋರ್ಡ್ ಹಾಕೊಂಡಾಳ? ಗಂಡನ ಹೊರತು ಅನ್ಯರಿಗೆ ಶರಣನ್ನಲಾರೆ. ನೋಡು, ಯಾಕೆಂದ್ರೆ ಗಂಡನ ಮೇಲೆ ಎಷ್ಟು ಭಕ್ತಿ. ಹಾಗೆ ಏನಂತ ಬೋರ್ಡ್ ಹಾಕೊಂಡಾಳ? ನಾ ಗಂಡನ ಬಿಟ್ರೆ ನಾ ಯಾರಿಗೂ ನಮಸ್ಕಾರ ಮಾಡಲ್ಲ. ನೀವು ಮಾಡ್ತಿರಲಿಲ್ಲ ನಮಸ್ಕಾರ? ಏನ್ರಿ, ಗಂಡಗೆ ನಮಸ್ಕಾರ ಮಾಡ್ತಿರಲಿಲ್ಲ?
ಎಲ್ಲಿ ನಮಸ್ಕಾರದ ಕಾಲ ಕೂತಿರ್ತ ಬಕ್ಕಣಗೆ ಬಾಜನ ಎಲ್ಲಿ ನಮಸ್ಕಾರ ಚಮತ್ಕಾರ ಹೋಗ್ಯಾವಿ. ಹಾಗೆ ಎಷ್ಟು ಚಂದ ಬೋರ್ಡ್ ಹಾಕೊಂಡಾಳು ನೋಡ್ರಿ, ಗಂಡನ ಹೊರತು ಅನ್ಯರಿಗೆ ಶರಣನಲ್ಲಾರೆ. ನಾನು ಗಂಡನ ಬಿಟ್ರ ನಾ ಯಾರಿಗೇನು ಕೂಡ ನಮಸ್ಕಾರ ಮಾಡಂಗಿಲ್ಲ ಹತ್ತಿಕೊಂಡಂದು ತನ್ನ ಬಾಗಿಲ ಮೇಲೊಂದು ಬೋರ್ಡ್ ಹಾಕೊಂಡಾಳೆ. ಒಂದು ಸಾರಿ ಏನಾಗ್ಯದ ಹತ್ತಿಕೊಂಡ ಕೇಳಿದ್ರ ನಾರದ ಮುನಿಗಳು ಲೋಕ ಸಂಚಾರ ಮಾಡ್ತಾ ಮಾಡ್ತಾ ಹಿಂಗೆ ಬರುವಂಥ ಪ್ರಸಂಗದ ಒಳಗೆ ಸರ್ವಮಂಗಳ ಮನಿ ಎದುರಿಗೆ ಬಂದರು. ಆ ಹೆಣ್ಮಗಳ ಮನಿ ಬಂದು ಭಿಕ್ಷಾ ಅಂತ ಎತ್ತುಕೊಂಡಂದ್ರು. ಸರ್ವಮಂಗಳ ಮನಿ ಬಾಗಿಲು ಎದುರಿಗೆ ಬಂದು ನಿಂತ್ಕೊಂಡು ಯಾವಾಗಿಂದ ಭಿಕ್ಷಾ ಅಂದ ಎತ್ತುಕೊಂಡಂದಾಗ ಅವಾಗ ಸರ್ವಮಂಗಳಿಂದ ಹೊರಗೆ ಬಂದ್ಲು. ಓಹೋ ನಾರದ ಮುನಿಗಳು ಬರ್ರಿಪ್ಪ ಬರ್ರಿ ಒಳಗೆ ಬರ್ರಿ ಎತ್ತುಕೊಂಡ ಕರೆದು. ಇನ್ನೇನು ನಾರದ ಒಳಗೆ ಹೋಗ್ಬೇಕಂತ ಅನ್ನೋದ್ರೊಳಗೆ ಬಾಗಿಲ ಮೇಲಿಂದ ಬೋರ್ಡನ್ನು ಓದ್ದ. ಏನತ್ತಾಕಿತ್ತು? ಗಂಡನ ಹೊರತು ಅನ್ಯರಿಗೆ ಶರಣನ್ನಲಾರೆ. ಗಂಡನ ಬಿಟ್ರ ನಾ ಯಾರಿಗೂ ನಮಸ್ಕಾರ ಮಾಡಂಗಿಲ್ಲ ಎತ್ಕೊಂಡು ಬೋರ್ಡ್ ಹಾಕಿದ್ದು. ಯಾವಾಗಿಂದ ನಾರದ್ರಿಂದ ಅದನ್ನು ಓದಿದ್ರು. ಓದಿ ಅಂತಾರ ಸರ್ವಮಂಗಳೇ ನಾನು ನಿನ್ನ ಮನೆಯಾಗಿಂದ ಬರಬೇಕಾಗಿತ್ತು, ನಾ ಹಾಗೆ ಬರಂಗಿಲ್ಲ. ಮತ್ತು ಹೆಂಗೆ ಬರ್ತಿದ್ದಿ? ನೀ ನನಗಿಂದ ನಮಸ್ಕಾರ ಮಾಡ್ತೀನಿ ಅಂದ್ರೆ ಮಾತ್ರ ನಿನ್ನ ಮನೆಯಾಗ ಬರ್ತೀನಿ, ಇಲ್ಲಾದ್ರೆ ಬರಂಗಿಲ್ಲ. ಸರ್ವಮಂಗಳೆ ಅಂದ್ಲು, ನಿನ್ನ ಬಾತ್ ಕರ್ದಾರ ಯಾರು ಅಂದ್ ಏನ್ರಿ? ಹೆಣ್ಮಗಳು ಭಾಳ ದಿಟ್ಟಿದ್ಲು. ಆಕಿ ಅಂತಾಳ, ನಿನಗೆ ನಮ್ಮ ಮನೆಗೆ ಬಾತ್ ತಗೊಂಡು ನಾ ಕರೆದಿನೇನು, ಏನೋ ಮನೆ ಮುಂದೆ ಬಂದಿದೆ ತಿಳ್ಕೊಂಡು ಇನ್ನು ಬಂದಿರ್ತಕ್ಕಂಥ ಅತಿಥಿಗಳಿಗೆ ಅಂದ ಹಾಗೆ ಕಳಿಸ್ಬಾರ್ದ ತಂದು ನಿನಗೆಂದು ಸ್ವಾಗತ ಮಾಡಕತ್ತೀನಿ, ಕರೀಲಿಕ್ಕತ್ತೀನಿ, ಬಾ ತಿಳ್ಕೊಂಡಂದು. ಇಲ್ಲ ನಾ ಹಂಗೆ ಬರಂಗಿಲ್ಲ. ಮತ್ತು ಹೆಂಗೆ ಬರ್ತಿದ್ದಿ? ನೀ ನಮಸ್ಕಾರ ಮಾಡ್ತೀನಿ ಅಂದ್ರೆ ಮಾತ್ರ ನಿನ್ನ ಮನೆಯಾಗ ಬರ್ತೀನಿ, ಇಲ್ಲಾರ ನಿನ್ನ ಮನೆಯಾಗಿಂದ ಬರಂಗಿಲ್ಲ ಅಂದ. ಅವಾಗಂದ ಆಕೆ ಸರ್ವಮಂಗಳೆ ಅಂದ್ಲು, ನಾರದ ಮುನಿಗಳೇ ಆ ನಮಸ್ಕಾರ ಬಿಟ್ಟು ನೀವು ಬೇಕಾದ ಕೇಳು. ನನ್ನ ಮನೆಯಾಗಿದ್ದ ಜ್ವಾಳ ಕೇಳು, ಕಾಳು ಕೇಳು, ಬೇಕಾದ ಕೇಳ್ರಿ ಕೊಡ್ತೀನಿ. ಆದರೆ ನಮಸ್ಕಾರವನ್ನು ಬಿಟ್ಟಂದ ಬೇಕಾದ ಕೇಳ್ರಿ. ಅವಾಗಿಂದ ನಾರದ ಮುನಿಗಳಂತಾರೆ, ನಿನ್ನ ಮನೆಗಿನ ಜ್ವಾಳ ಕಾಳ ನನಗೆ ಬೇಕಾಗಿಲ್ಲ, ನನಗೇನು ಬೇಕು? ನೀ ನಮಸ್ಕಾರ ಮಾಡ್ತೀನಿ ಅಂದ್ರೆ ಮಾತ್ರ ನಿನ್ನ ಮನೆಗಿಂದ ಬರ್ತೀನಿ, ಇಲ್ಲಾದ್ರಿಂದ ಬರಂಗಿಲ್ಲ ಹತ್ತಿಕೊಂಡಂದಾಗ ಹಾಗಿತ್ತು ನಮಸ್ಕಾರ ಮಾಡಿದ್ರೆ ನೀ ಮನೆಯಾಗ ಬರ್ತೀನಿ ಹತ್ತಿಕೊಂಡಂದ್ರೆ ಆ ನಮಸ್ಕಾರ ಮಾಡಂಗಿಲ್ಲ. ಹಾಗಿದ್ದು ನನಗೆ ಅಪಮಾನ ಮಾಡಕತ್ತೀನಿ ಸರ್ವಮಂಗಳೇ, ನನ್ನ ಮರ್ಯಾದೆ ಕಳಿಲಕತ್ತಿದ್ದೀನಿ, ನನಗೆ ಅಪಮಾನ ಆಗತ್ತದೆ, ನಾನು ತಿರುಗಿಂದ ಹೋಗ್ತೀನಿ, ನೀನು ನಮಸ್ಕಾರ ಮಾಡಂಗಿಲ್ಲ ಎತ್ತುಕೊಂಡಂದ್ರೆ ನಿನ್ನ ಮನೆಗಿಂದ ಬರಂಗಿಲ್ಲ, ನಾ ವಾಪಸ್ಸಂದು ಹೋಗ್ತೀನಿ ಎತ್ತುಕೊಂಡಂದ್ರು. ಆಯ್ತು ಹೋಗನ್ಲಕ್ಕೆ ಸರ್ವಮಂಗಳೆ. ಪಾಪ ನಾರದರಿಗಿಂದ ಅಪಮಾನ ಆಯಿತು. ತಿರುಗಿಂದ ಬಂದರು. ಎಲ್ಲಿಗೆ? ಕೈಲಾಸಕ್ಕಿಂದ ಬಂದ. ಬರೋದ್ರೊಳಗಿಂದ ಎಲ್ಲ ದೇವಾನು ದೇವತೆಗಳೆಲ್ಲ ಕುಂತಾರೆ ಕೈಲಾಸದೊಳಗೆ. ಏನ್ರಿ ಒಂದು ಕಡೆ ಶಿವ ಬ್ರಹ್ಮ ವಿಷ್ಣು ಏನ್ರಿ ಅವ್ರವ್ರೆಲ್ಲ ಧರ್ಮ ಪತ್ನಿಯರವರೆಲ್ಲ ಮಕ್ಕಳು ತೊಗೊಂಡು ಏನ್ರಿ ಹಿಂಗೆ ಆನಂದದೊಳಗಿಂದ ಕುಂತಾರ. ನಾರದ ಮುನಿಗಳಿಂದ ಕಣ್ಣೀರು ಹಾಕೋತಿಂದ ಮನೆ ಕೈಲಾಸಕ್ಕಿಂದ ಬಂದರು. ನಾರದ ಮುನಿಗಳು ಕಣ್ಣೀರು ಹಾಕೋತಿಂದ ಕೈಲಾಸಕ್ಕಿಂದ ಬಂದರು. ಯಾವಾಗಿಂದ ಕಣ್ಣೀರು ಹಾಕೋತಿಂದ ಕೈಲಾಸಕ್ಕಿಂದ ಬಂದ್ರು ಅವಾಗಿಂದ ಪರಮಾತ್ಮ ನೋಡ್ತಾನ, ಏನಿದು ನಾರದ ಮುನಿಗಳೇ, ನೀವು ಕಣ್ಣೀರು ಹಾಕೋತ ಬಂದೀರಿ. ಯಾಕಂದ್ರೆ ಜಗತ್ತಿನ ನೀವು ಮಂದಿ ಕಣ್ಣೀರು ಹಾಕ್ಸೋರ ಹೊರತಾಗಿ ನೀವು ಕಣ್ಣೀರು ಹಾಕೋರಲ್ಲ, ನೀ ಹೆಂಗೇನು ಕಣ್ಣೀರು ಹಾಕೋತ ಬಂದ್ರಿ? ಇಲ್ಲ ಪರಮಾತ್ಮ, ನನಗೆ ಬಹಳ ಅಪಮಾನ ಆಗ್ಯದ. ಏನ್ ಅಪಮಾನ ಆಗ್ಯದ ನೋಡು. ಪರಮಾತ್ಮ ಭೂಲೋಕದ ಕಡೆಗೆ ಒಂದು ಸರಿ ಅಂದ ಕಣ್ಣೈಸಿ ಅಂದ ನೋಡು. ಏನ್ರಿ? ಒಂದು ಸಾರಿ ಅಂದ ಭೂಲೋಕದ ಕಡೆಗೆ ಅಂದ ಕಣ್ಣೈಸಿ ಅಂದ ನೋಡು. ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ತನ್ನ ಮನೆ ಬಾಗಿಲ ಮೇಲಿಂದ ಬೋರ್ಡ್ ಹಾಕೊಂಡಾಳೆ. ಏನದು ಬೋರ್ಡ್ ಹಾಕೊಂಡಾಳ? ಗಂಡನ ಹೊರತು ಅನ್ಯರಿಗೆ ಶರಣನಲ್ಲಾರೆ ಎತ್ತುಕೊಂಡ ಬೋರ್ಡ್ ಹಾಕೊಂಡಾಳೆ. ಗಂಡನ ಬಿಟ್ರ ನಾ ಯಾರಿಗೂ ನಮಸ್ಕಾರ ಮಾಡಂಗಿಲ್ಲ ಎತ್ತುಕೊಂಡೊಂದು ಬೋರ್ಡ್ ಹಾಕೊಂಡಾಳ. ನನ್ನಂತ ನಾರದನಿಗೆ ಕೂಡ ನಮಸ್ಕಾರ ಮಾಡಿಲ್ಲ, ನನಗೆ ಅಪಮಾನ ಆಗಿಬಿಟ್ಟದೆ, ನನ್ನ ಮರ್ಯಾದೆ ಹೋಗಿಬಿಟ್ಟದೆ. ಪರಮಾತ್ಮ ನೀ ಏನ್ ಮಾಡ್ತೇವೆ ಗೊತ್ತಿಲ್ಲ, ಅವಳು ಕಡಿದು ನೀ ನಮಸ್ಕಾರ ಮಾಡಿಸ್ಕೊಂಡ್ ಬರ್ಬೇಕು. ಪರಮಾತ್ಮ ಮೊದಲೇದು ಬೋಳಾಶಂಕರ. ಏನ್ರಿ? ಯಾರು ಏನ್ ಹೇಳ್ತಾರೆ ಇದು ಕಿವಿ ಬಾಳ ಹರಕ, ಬಾಳ ಹರಕ ತಕೊಂಡೋದು ಕಿವಿ ಹರಿದಿತ್ತಲ್ಲ. ಅಂದ್ರೆ ಮಂದಿ ಮಾತು ಕೇಳೋದು ಬಾಳ ಪರಮಾತ್ಮ